ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೆಡ್ರೂಮಲ್ಲಿ ಎಲ್ಲ ಡೆಕೋರೇಷನ್ ಮಾಡಿ ಫಸ್ಟ್ ನೈಟ್ಗೆ ರೆಡಿ ಮಾಡಿರ್ತಾರೆ. ಕಿಶನ್ ಬಲೂನ್ ಹಿಡ್ಕೊಂಡು ಕೂತಿರುವಾಗ ಪೂಜಾನ ಮಹಿತಾ ರೂಮಿಗೆ ಕರ್ಕೊಂಡು ಬಂದು ಕಿಶನ್ ಪಕ್ಕ ಕೂರಿಸ್ತಾರೆ. ಕಿಶು ನಾನು ಹೋಗ್ಲಾ ಅಂತ ಮಹಿತಾ ಅಲ್ಲಿಂದ ಹೋಗ್ತಾರೆ. ಆಗ ಕಿಶನ್ ಡೋರ್ ಲಾಕ್ ಮಾಡಿ ಪೂಜಾನೇ ನೋಡ್ತಾ ಪೂಜೆ ಹತ್ರ ಬರ್ತಾನೆ. ಕೂತ್ಕೊಂಡು ಪೂಜಾ ಗಲ್ಲನ ಮೇಲೆತ್ತಿ, ಪೂಜಾ ನೀನು ಯಾವತ್ತೂ ತಲೆ ತೆಗಿಸ್ಬಾರ್ದು, ಅದು ನಾಚಿಕೆ ಅಲ್ಲಾದರೂ ಸರಿ ಬೇಜಾರಲ್ಲಾದರೂ ಸರಿ ಅಂತ ಹಾಲನ್ನು ತಗೊಂಡು ಕುಡಿ ಅಂತಾನೆ. ನೀನು ಮೊದಲು ಕುಡಿ ಅಂತಾಳೆ ಪೂಜಾ. ನೀನು ಕುಡಿ ಅಂತಾನೆ ಕಿಶನ್. ಪೂಜಾಗೆ ಹಾಲನ್ನು ಕುಡಿಸ್ತಾನೆ. ನೀನು ಕುಡಿ ಅಂತ ಪೂಜಾ ಸ್ವಲ್ಪ ಕೊಟ್ಟಾಗ, ಇದನ್ನು ನೀನೇ ಕುಡಿ, ನಾನು ಆಮೇಲೆ ಕುಡಿತೀನಿ ಅಂತ ಪೂಜೆಗೆ ಮತ್ತೆ ಹಾಲನ್ನು ಕುಡಿಸ್ತಾನೆ ಕಿಶನ್. ಅಯ್ಯೋ ನಿನಗೆ ಹಾಲೇ ಇಲ್ವಲ್ಲೋ ಅಂತಾಳೆ ಪೂಜಾ. ನನಗೆ ಬೇಡ ಅಂತಾನೆ ಕುಡಿಲಿಲ್ಲ, ನಾನೇನು ರೊಮ್ಯಾಂಟಿಕ್ಕಾಗಿ ನಿನ್ನ ಮೇಲೆ ಪ್ರೀತಿಯಿಂದ ಕುಡಿಸ್ದೆ ಅಂತ ಅಂದ್ಕೊಂಡ್ಯಾ? ನನಗೆ ಬರೀ ಹಾಲು ಕುಡಿಯೋಕೆ ಇಷ್ಟ ಇಲ್ಲ, ಅದಕ್ಕೆ ಕುಡಿಸಿದ್ದು ಅಂತ ನಗ್ತಾನೆ ಕಿಶನ್. ಹೌದಾ ಅಂತ ಪೂಜಾ ಪಿಲ್ಲೋಯಿಂದ ಅವನಿಗೆ ಹೊಡಿತಾಳೆ. ನನಗೆ ಹೊಡಿತೀಯಾ ಅಂತ ಕಿಶನ್ ಕೂಡ ಪಿಲ್ಲೋ ತಗೊಂಡು ಪೂಜಾಗೆ ಹೊಡಿತಾನೆ. ಪೂಜಾ ಕಣ್ಣು ಅಂತ ಕೂಗಿ ಕೂತ್ಕೊಂಡು ಅಳ್ತಾ ನಾಟಕ ಮಾಡ್ತಾಳೆ. ಏನು ಮಾಡೋದಪ್ಪ ಅಂತ ಕಿಶನ್ ಟೆನ್ಷನ್ ನಿಂತಿರುವಾಗ ಹಿಂದಿನಿಂದ ಪೂಜಾ ಕಿಶನ್ನ ತಬ್ಕೊಂಡು, ಗಾಬರಿ ಸುಬ್ಬ, ಯಾಕೋ ಇಷ್ಟು ಗಾಬರಿ ಆದೆ, ನಿನ್ನ ಪ್ರ್ಯಾಂಕ್ ಮಾಡಿದೆ ಅಂತಾಳೆ ಪೂಜಾ. ಪೂಜಾ ಪ್ಲೀಸ್ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ, ಏನೈತೆ ಅಂತ ನಾನು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ ಅಂತಾನೆ ಕಿಶನ್. ಕೂಲ್, ನನಗೇನೂ ಆಗಿಲ್ಲ, ಆರಾಮಾಗಿದ್ದೀನಿ ಅಂತಾಳೆ ಪೂಜಾ. ನಿನಗೆ ಜೋರಾಗಿ ಹೊಡೆದೆ ಅಂತ ಭಯ ಆಗೋಯ್ತು, ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮ್ಮ ಅಕ್ಕಂಗೆ ಮಾತು ಕೊಟ್ಟಿದ್ದೀನಿ ನಾನು, ಅದೇನಾದರೂ ನಿನ್ನ ಜೊತೆನೇ ಇರ್ತೀನಿ ಅಂತಲೂ ಹೇಳಿದ್ದೀನಿ ನಾನು, ನಿನಗೆ ನೋವಾಯಿತು ಅಂತ ಭಯ ಆಯಿತು ಅಂತಾನೆ ಕಿಶನ್. ಏನೂ ಆಗಿಲ್ಲ ಕಣೋ ಅಂತಾಳೆ ಪೂಜಾ. ನಿನಗೇನಾದರೂ ಆದರೆ ನನಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಪೂಜಾ ಅಂತಾನೆ ಕಿಶನ್. ಹಾಗೆಲ್ಲ ಏನೂ ಆಗಲ್ಲ ಕಣೋ ಅಂತಾಳೆ ಪೂಜಾ. ಐ ಲವ್ ಯು ಪೂಜಾ ಅಂತಾನೆ ಕಿಶನ್. ನಂದು ಅದೇ ಕಿಶನ್ ಅಂತ ನಾಚ್ಕೋತಾಳೆ ಪೂಜಾ. ಆಗ ಅವಳ ಕೈನ ತಗೊಂಡು ಕಿಸ್ ಕೊಡ್ತಾನೆ ಕಿಶನ್. ನಂತರ ಅವಳನ್ನು ಬೆಡ್ ಮೇಲೆ ಕೂರಿಸಿ ಲೈಟ್ ಆಫ್ ಮಾಡ್ತಾನೆ ಕಿಶನ್. ಬೆಳಿಗ್ಗೆ ಪೂಜಾ ವಿಡಿಯೋ ಕಾಲ್ನಲ್ಲಿ ಭಾಗ್ಯ ಹತ್ರ ಕೇಳ್ತಾ ರಂಗೋಲಿ ಇಡ್ತಾ, ಅಲ್ಲ ಅಕ್ಕ, ಅಮ್ಮನ ಮನೆಯಿಂದ ಬಂದು ಇಷ್ಟು ಬೇಗ ರಂಗೋಲಿ ಹಾಕ್ತಿದ್ಯಾ ಅಂದರೆ ಎಷ್ಟು ಬೇಗ ಎದ್ದಿರಬೇಡ ನೀನು ಅಂತಾಳೆ ಪೂಜಾ. ನಾನು ಮಾತ್ರ ಅಲ್ಲ, ಇನ್ಮೇಲೆ ನೀನು ಎದ್ದೇಳಬೇಕು ಅಂತಾಳೆ ಭಾಗ್ಯ. ಅಕ್ಕ ನೀನಿವತ್ತು ಫೋರ್ಸ್ ಮಾಡಿದೆ ಅಂತ ಎದ್ದೆ ಕಣೆ, ನನ್ನ ಕೈನಲ್ಲಿ ದಿನ ಎಲ್ಲ ಎದ್ದೇಳೋಕ್ಕಾಗಲ್ಲಪ್ಪ ಅಂತಾಳೆ ಪೂಜಾ. ಹಾಗೆಲ್ಲ ಹೇಳು ಹಾಗೆಲ್ಲ, ಏಳಲೇಬೇಕು, ಬೇಗ ಎದ್ದು ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕಿದರೆ ಆ ಮನೆ ಅಭಿವೃದ್ಧಿ ಆಗುತ್ತೆ ಅಂತೆಲ್ಲ ಭಾಗ್ಯ ಅಂದಾಗ, ಕಾಮತ್ ಮಾವ ನನ್ನ ಸೊಸೆ ಆಗೋಕೆ ಒಪ್ಪಿದ್ದೆ ನಾನು ನಿನ್ನ ತಂಗಿ ಅನ್ನೋ ಕಾರಣಕ್ಕೆ, ಅಂಥದ್ರಲ್ಲಿ ನಿನ್ನ ಫಾಲೋ ಮಾಡೋದನ್ನು ನಾನು ಮಾಡಿಲ್ಲ ಅಂದರೆ ಅದು ಹೇಗಕ್ಕಾಗತ್ತೆ, ಈಗ ನಾನು ತೋರಿಸೋ ರಂಗೋಲಿ ಹಾಗೆ ಫಾಲೋ ಮಾಡು ಅಂತ ಭಾಗ್ಯ ಹೇಳ್ಕೊಡ್ತಾಳೆ. ಪೂಜಾ ಹಾಗೆ ರಂಗೋಲಿನ ಹಾಕ್ತಾಳೆ. ಏನೇ ಸಂದೇಹ ಇದ್ದರೂ ಕೇಳು, ನಂತರ ತುಳಸಿ ಪೂಜೆ ಮಾಡಬೇಕು, ಮಣ್ಣಿನ ಆರತಿಯಲ್ಲಿ ದೀಪ ಹಚ್ಚಿ ತುಳಸಿಗೆ ಮುಡ್ಸುತ್ತ ಬಾ ಅಂತೆಲ್ಲ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ. ಆಗ ಕಾಮತ್ ಅವರು ಹಾಲ್ಗೆ ಬಂದು ಕೂತ್ಕೊಳ್ಳುವಾಗ ಪೂಜಾ ತುಳಸಿ ಪೂಜೆ ಮಾಡೋದನ್ನು ನೋಡಿ, ಆಹಾ, ಭಕ್ತಿಯಿಂದ ತುಳಸಿ ಪೂಜೆ ಮಾಡೋದನ್ನು ನೋಡಿ ಎಷ್ಟು ದಿನ ಆಯಿತು, ನನ್ನ ಹೆಂಡತಿ ಭಕ್ತಿಯಿಂದ ಇದನ್ನೆಲ್ಲ ಮಾಡ್ತಿದ್ಲು, ಇವತ್ತು ಪೂಜೆ ಮಾಡೋಕ್ಕೆ ಅಪ್ಪಟ ಮಹಾಲಕ್ಷ್ಮಿ ಥರ ಸೊಸೆ ಬಂದಿದ್ದಾಳೆ ಅಂತಾರೆ. ಆಗ ಮೀನಾಕ್ಷಿ ಬಂದು, ಗುಡ್ ಮಾರ್ನಿಂಗ್ ಅಣ್ಣ, ಕಾಫಿ ಆ್ಯಂಡ್ ಪೇಪರ್, ಯಾಕೆ ನಿಂತಿದ್ದೀಯಾ, ಕೂತ್ಕೋ ಅಂತಾರೆ. ನೋಡು ಮೀನಾಕ್ಷಿ, ನಿನ್ನ ಅತ್ತಿಗೆ ಏನು ಮಾಡ್ತಿದ್ಲು ಅದನ್ನೆಲ್ಲ ಮಾಡ್ತಾ ಇದ್ದಾಳೆ ಪೂಜಾ, ಎಂಥ ಸಂಸ್ಕಾರ ಅಂತ ನನ್ನ ಸೊಸೆ, ಎಷ್ಟೇ ಆಗಲಿ ಭಾಗ್ಯನ ಗರಡಿಲಿ ಬೆಳೆದಿದ್ದಾಳಲ್ವಾ ಅಂತಾರೆ ಕಾಮತ್. ಹೌದಣ್ಣ, ತುಂಬ ದಿನ ಆದಮೇಲೆ ಈ ಥರ ಎಲ್ಲ ನಡೀತಿದೆ ಅಂತಾರೆ ಮೀನಾಕ್ಷಿ. ಮತ್ತು ನನ್ನ ಸೊಸೆ ಅಂದರೆ ಸುಮ್ಮನೆನಾ, ನನ್ನ ಸೆಲೆಕ್ಷನ್ನು ಇವಾಗಲಾದರೂ ಗೊತ್ತಾಯ್ತಾ, ಭಾಗ್ಯನ ತಂಗಿ ನಮ್ಮನೆ ಸೊಸೆ ಆಗಲಿ ಅಂತ ಹೇಳಿದ್ದು ಯಾಕೆ ಅಂತ. ಒಂದು ಮನೆ ಬೆಳಗೋ ಹುಡುಗಿ ಹೀಗೆ ಇರಬೇಕಂದ್ರೆ ಅದಕ್ಕೆ ಜೀವಂತ ಉದಾಹರಣೆ ಭಾಗ್ಯ, ಅವಳ ಜೊತೆ ಬೆಳೆದಿರೋ ಹುಡುಗಿ ಅಂದಮೇಲೆ ಪೂಜಾನೂ ಹಾಗೆ ಆಗ್ತಾಳೆ ಅಂತ ಕಾಮತ್ ಹೋಗ್ತಾರೆ. ಈಚೆ ಪೂಜಾ ತುಳಸಿಗೆ ಕೈ ಮುಗಿದು ಬಿಟ್ಕೋತಾಳೆ. ಈಚೆ ಮೀನಾಕ್ಷಿ ಬೇಡ ಬೇಡ ಅಂದರು ಎಲ್ಲರ ಬಾಯಲ್ಲಿ ನಿನ್ನ ಹೆಸರೇ ಬರ್ತಿದೆ ಭಾಗ್ಯ, ಬಂದು ಒಂದು ದಿನಕ್ಕೆ ನಿನ್ನ ತಂಗಿ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂದರೆ ಚೆನ್ನಾಗಿ ಟ್ರೈನ್ ಮಾಡೇ ಕಳಿಸಿದ್ಯಾ ಅಂತಾರೆ. ಆಗ ಕನಿಕಾ ಬಂದು, ನೋಡಿದ್ರತ್ತೆ ಒಂದೇ ಒಂದು ದಿನಕ್ಕೆ ಡ್ಯಾಡ್ನ ಹೇಗೆ ಪಾಕೆಟ್ ಮಾಡ್ಕೊಂಡಿದ್ದಾಳೆ ಅಂತ ಅಂತಾಳೆ ಕನಿಕಾ ಕೂಲ್ ಡೌನ್, ಪೂಜಾ ಈ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದಷ್ಟೇ ಅಣ್ಣನ ನಿರ್ಧಾರ ಆಗಿತ್ತು, ಆದರೆ ಇವಳು ಒದ್ದಾಡೋದು ಈ ಮೀನಾಕ್ಷಿ ನಿರ್ಧಾರ ಆಗಿರುತ್ತೆ ಅಂತಾರೆ ಮೀನಾಕ್ಷಿ. ಏನತ್ತೆ ಹಾಗಂದ್ರೆ ಅಂತಾಳೆ ಕನಿಕಾ. ನೋಡ್ತಾ ಇರು ಕನಿಕಾ, ಪೂಜಾ ಇಲ್ಲಿ ಜೀವನ ಮಾಡೋದು ತುಂಬ ಈಸಿ ಅಂತ ಅಂದ್ಕೊಂಡಿದ್ದಾಳೆ, ಅದು ಅಷ್ಟು ಈಸಿ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ, ಅವಳಾಗೆ ಈ ಮನೆ ಬಿಟ್ಟು ಓಡಿ ಹೋಗಬೇಕು, ಹಾಗೆ ಮಾಡ್ತೀನಿ, ಈ ಮೀನಾಕ್ಷಿ ಮಾಡ್ತಿರೋ ಶಪಥ ಇದು ಅಂತಾರೆ ಮೀನಾಕ್ಷಿ. ಈಚೆ ಕುಸುಮ ಭಾಗ್ಯ ಅಂತ ಕರಿತಾ, ಏನಮ್ಮ ಇದನ್ನೆಲ್ಲ
ಕೊಟ್ಟು ಬರೋಕ್ಕೆ ಹೊರಟಿಯಾ ಅಂತಾರೆ. ಯಾವಾಗಲೂ ಕಮ್ಮಿ ಆರ್ಡ್ರ್ ಇದ್ದಾಗ ಹುಡುಗಂಗೆ ಹೇಳ್ತಿದ್ದೆ ಡೆಲಿವರಿ ಮಾಡು ಅಂತ, ಇವತ್ತು ಜಾಸ್ತಿ ಇದೆಯಲ್ಲ ಅದಕ್ಕೆ ನಾನೇ ಕೊಡೋಣ ಅಂತಾಳೆ ಭಾಗ್ಯ. ಭಾಗ್ಯ ಏನು ಮಾಡಬೇಕು ಹೇಳು, ಮಾಡ್ತೀನಿ ಅಂತಾರೆ ಕುಸುಮ. ಅತ್ತೆ ನೀವು ಕೂತ್ಕೊಳ್ಳಿ ಅಂತಾಳೆ ಭಾಗ್ಯ. ಯಾಕೆ ಎಲ್ಲ ಕೆಲಸನೂ ನೀನೇ ಮಾಡಬೇಕು ಅಂತ ಹರಕೆ ಹೊತ್ತಿದ್ಯಾ, ನಾನು ಮಾಡ್ತೀನಿ ಅಂತಾರೆ ಕುಸುಮ. ಹೋಗಿ ಕೂತ್ಕೊಳ್ಳಿ ಅತ್ತೆ, ನಾನು ಮಾಡ್ತೀನಿ ಅಂತಾಳೆ ಭಾಗ್ಯ. ಭಾಗ್ಯ ಪೂಜಂಗೆ ಫೋನ್ ಮಾಡಿದ್ಯಾ, ಅಡುಗೆ ಗಿಡಿಗೆ ಮಾಡಿದ್ಲಾ, ಏನಂತೆ ನೋಡಮ್ಮ, ಬೇರೆ ಯಾವ ವಿಷಯದಲ್ಲೂ ನನಗೆ ಭಯ ಇಲ್ಲ, ಅಡುಗೆ ವಿಷಯದಲ್ಲಿ ಮಾತ್ರ ಅಂತಾರೆ ಕುಸುಮ. 4 ದಿನ ಅತ್ತೆ, ಆಮೇಲೆ ಹೊಂದ್ಕೊಂಡು ಹೋಗ್ತಾಳೆ, ಎಲ್ಲ ಮಾಡೋದನ್ನು ಕಲಿತಾಳೆ ಅಂತಾಳೆ ಭಾಗ್ಯ. ಆಗ ತನ್ವಿ ಅಜ್ಜಿ, ಅಡುಗೆ ಮಾಡೋದೇನು ಈಗ ದೊಡ್ಡ ವಿಷಯ ಅಲ್ಲ, ಮೊದಲಿನ ಥರ ಫೋನಲ್ಲಿ ಎಲ್ಲ ಗೊತ್ತಾಗುತ್ತೆ, ಅದರಲ್ಲಿ ಬರದೇ ಇರೋ ವಿಷಯನೇ ಇಲ್ಲ ಅಂತಾಳೆ ತನ್ವಿ. ಹೌದಾ, ಹೋ ಅಂತ ಕುಸುಮ ಬಂದು ತನ್ವಿ ಕಿವಿನ ಹಿಂಡ್ತಾರೆ. ಅಜ್ಜಿ ಪ್ಲೀಸ್ ಸಾರಿ ಅಂತಾಳೆ ತನ್ವಿ. ಆಗ ಕುಸುಮ ಬಿಡ್ತಾರೆ. ಯಾಕೆ ಕಿವಿ ಹಿಂಡಿದ್ರಿ ಅಂತಾಳೆ ತನ್ವಿ. ಮೊಬೈಲ್ನಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂದೆ, ನಾನು ಬಂದು ಕಿವಿ ಹಿಂಡ್ತೀನಿ ಅಂತ ಗೊತ್ತಾಗ್ಲಿಲ್ವಾ ಅಂತಾರೆ ಕುಸುಮ. ಅಜ್ಜಿ ಮೋಸ ಅಜ್ಜಿ, ನಾನು ಕಲಿಯೋ ವಿಷಯದಲ್ಲಿ ಹೇಳಿದ್ದು, ಚಿಕ್ಕಿನೂ ಅದನ್ನೇ ಮಾಡ್ತಿರ್ತಾಳೆ ಅಂತಾಳೆ ತನ್ವಿ. ಅವಳಿಗೂ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತಾಳೆ ಭಾಗ್ಯ. ನೋಡಿದ್ದೀನಿ ಸುಂದ್ರಿ ಮತ್ತು ಚಿಕ್ಕಿ ಅಡುಗೆ ಮಾಡೋದನ್ನು ಅಂತಾಳೆ ತನ್ವಿ. ಹೊತ್ತಾಗ್ಲಿಲ್ವಾ, ಕಾಲೇಜಿಗೆ ಹೊರಡು ಅಂತಾರೆ ಕುಸುಮ. ಭಾಗ್ಯ ನಿನಗೂ ಹೊತ್ತಾಯಿತು, ಹೊರಡು ಅಂತಾರೆ ಕುಸುಮ. ಸರಿ ಬರ್ತೀನಿ ಅಂತ ಭಾಗ್ಯ ಹೋಗುವಾಗ ಸುನಂದ ಬಂದು, ಭಾಗ್ಯ ತುಂಬ ಆರ್ಡ್ರ್ ಇದೆಯಾ ಕೊಡು, ನಾನು ಕಾರಲ್ಲಿರ್ತೀನಿ ಅಂತಾರೆ. ಹೋ ಸುನಂದ, ನೀವೇನು ಈ ಕಡೆ, ಮದುವೆ ಮನೆ ಅಂದಮೇಲೆ ಬಂಡಿ ಕೆಲಸ ಇರುತ್ತೆ, ಎಲ್ಲ ಮುಗಿಸ್ಕೊಂಡು ಬರ್ಬೋದಾಗಿತ್ತು ತಾನೇ, ನಾವು ಬೇಗ ಮನೆಗೆ ಬಂದುಬಿಟ್ವಿ ಅಂತಾರೆ ಕುಸುಮ. ಅಂಥದ್ದೇನು ಇರಲಿಲ್ಲ, ಎಲ್ಲ ಕೆಲಸ ಭಾಗ್ಯನೇ ಮುಗಿಸಿ ಬಂದಿದ್ದಾಳೆ, ಸ್ವಲ್ಪ ನಾನು ಮುಗಿಸಿ ಬಂದೆ ಅಂತಾರೆ ಸುನಂದ. ಮನೇಲೇ ಇದ್ದು ರೆಸ್ಟ್ ಮಾಡೋದಲ್ವಾ ಅಮ್ಮ, ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದೆ ಅಂತಾಳೆ ಭಾಗ್ಯ. ನನಗೆ ಹೇಳ್ತೀಯಲ್ಲ, ನೀನು ಯಾಕೆ ರೆಸ್ಟ್ ಮಾಡ್ತಿಲ್ಲ ಅಂತಾರೆ ಸುನಂದ. ನನ್ನ ಕತೆ ಬೇರೆ ನಿನ್ನ ಕತೆ ಬೇರೆ ಅಂತಾಳೆ ಭಾಗ್ಯ. ನಿನ್ನ ಮೇಲೆ ಎಷ್ಟು ಭಾರ ಇದೆ ಅಂತ ಗೊತ್ತು ಕಣೆ, ಅಮ್ಮ ಆದವಳು ಬರೀ ಭಾರ ಹೊರಿಸಿದ್ರೆ ಸಾಕಾ, ನಾನು ಹೊರಬೇಕು ತಾನೆ, ಅದಕ್ಕೆ ನಿನಗೆ ಸಹಾಯ ಮಾಡೋಣ ಅಂತ ಬಂದೆ, ಕೊಡು ಅಂತ ಸುನಂದ ತಗೋತಾರೆ. ಹೋಗಿ ಬರ್ತೀನಿ ಅತ್ತೆ ಅಂತ ಭಾಗ್ಯ ಹೋಗ್ತಾಳೆ. ಈ ಸುನಂದನು ಮಾತ್ರ ಹೊರಟು, ಆದರೆ ಮಗಳ ಮೇಲಿರೋ ಪ್ರೀತಿ ಕಿಂಚಿತ್ತು ಕಡಿಮೆ ಆಗಲ್ಲ ಅಂತಾರೆ ಕುಸುಮ. ಈಚೆ ಪೂಜಾ ದೇವರಿಗೆ ಆರತಿ ಮಾಡಿ ಎಲ್ರಿಗೂ ಕೊಡ್ತಾಳೆ. ಪೂಜಾ, ಈ ಮನೆಯಲ್ಲಿ ಗಂಟೆ ಸದ್ದು ಕೇಳಿ ತುಂಬ ದಿನ ಆಯ್ತಮ್ಮ, ನೀನು ಮಾಡ್ತಿರೋದನ್ನು ನೋಡಿದರೆ ತುಂಬ ಸಂತೋಷ ಆಗುತ್ತೆ ಅಂತಾರೆ ಕಾಮತ್. ನಾನೇ ಅಲ್ವಾ ಮಾವ ಇದನ್ನೆಲ್ಲ ಮಾಡಬೇಕಾಗಿರೋದು, ಈ ಮನೆ ಸೊಸೆ ಅಂದಮೇಲೆ ಇದೆಲ್ಲ ನನ್ನ ಜವಾಬ್ದಾರಿ ಅಂತಾಳೆ ಪೂಜಾ. ಏಯ್ ಕಿಶನ್, ನೋಡಿ ಕಲ್ತ್ಕೊ, ಈ ಮನೆಯಲ್ಲಿ ಒಂದು ಹುಲ್ಕಡ್ಡಿನೂ ಆ ಕಡೆ ಈ ಕಡೆ ಎತ್ತಿಡಲ್ಲ, ಇನ್ಮೇಲಾದರೂ ಹೆಂಡತಿಗೆ ಸಹಾಯ ಮಾಡು, ನನಗೆ ಆಫೀಸಲ್ಲಿ ಕೆಲಸ ಇದೆ, ತಿಂಡಿ ರೆಡಿ ಏನೋ ಅಂತಾರೆ ಕಾಮತ್. ಇಲ್ಲ ದಣಿ, ತಿಂಡಿ ಮಾಡಿಲ್ಲ ಅಂತಾನೆ ಅಡುಗೆವ. ಏನು ತಿಂಡಿ ಮಾಡಿಲ್ವಾ, ಯಾಕೆ, ಅಪ್ಪ ಡೈಲಿ ಇಷ್ಟೊತ್ತಿಗೆ ತಿಂಡಿ ತಿಂತಾರೆ ಅಂತ ಗೊತ್ತು ತಾನೆ, ಅವ್ರು ಟ್ಯಾಬ್ಲೆಟ್ ತೊಗೊಳ್ಳೋಕ್ಕೆ ಲೇಟ್ ಆಗುತ್ತೆ, ಯಾಕೆ ಇಷ್ಟೊಂದು ಇರೆಸ್ಪಾನ್ಸಿಬಿಲಿಟಿ ಅಂತಾನೆ ಆದಿ. ಅದು ಮೀನಾಕ್ಷಿ ಅಮ್ಮನವರೇ ಬೇಡ ಅಂದರು ಅಂತಾನೆ ಅಡುಗೆವ. ಬೇಡ ಅಂದ್ರ ಮೀನಾಕ್ಷಿ ನೀನು, ಯಾಕೆ ಅಂತಾರೆ ಕಾಮತ್. ಇವತ್ತು ಅವರೆಲ್ಲ ಅಡುಗೆ ಮಾಡೋದು ಬೇಡ ಅಣ್ಣ, ಈ ಮನೆ ಸೊಸೆ ಪೂಜೆ ಮಾಡ್ತಾಳೆ ಅಂತಾಳೆ ಮೀನಾಕ್ಷಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.